ನಮ್ಮದು ಈಗ ನೀವೇನು ಮೊದಲು ಪ್ಲ್ಯಾನ್ ನೋಡಿದ್ರಿ ಅದೇ ಸಿಸ್ಟಮಲ್ಲಿ ನಾವು ನರ್ಸರಿಗೂ ಒಂದು ಕೂಡ ಮಾಡ್ಕೊಂಡಿದ್ದೀವಿ. ಅಂದರೆ ಎಲ್ಲ ಥರ ಸಸಿಗಳನ್ನು, ಯಾಕಂದರೆ ಈ ಭಾಗದಾಗ ನರ್ಸರಿಗಳು ಭಾಳಷ್ಟು ಕಡಿಮೆ ಇರೋದರಿಂದ ಪ್ರೊಡಕ್ಷನ್ ನರ್ಸರಿ ಭಾಳಷ್ಟು ಕಡಿಮೆ ಐತೆ, ರೈತರಿಗೆ ಸಾಕಷ್ಟು ಸಸಿಗಳ ಅವಶ್ಯಕತೆ ಇತ್ತು. ಆ ಉದ್ದೇಶಕ್ಕೆ ಈ ನರ್ಸರಿ ಫೀಲ್ಡ್ಗೂ ಕೂಡ ನಾವು ಬಂದ್ವಿ. ನರ್ಸರಿ ನೀವು ನೋಡ್ತಿರ್ಬೋದು, ನಮ್ಮ ಬಾಲ್ಗೊಂಡ್ ಹೈಟೆಕ್ ನರ್ಸರಿ ಅಂತೇಳಿ ಅಂದ್ಕೊಂಡು ಸಸಿಗಳನ್ನು ಕೂಡ ನಾವು ಪ್ರೊಡಕ್ಷನ್ ಮಾಡ್ಕೊಡಕತ್ತೀವಿ. ನಾರ್ಮಲಾಗಿ ಮಣ್ಣೊಳಗೂ ಗ್ರಾಫ್ಟಿಂಗ್ ಮೆಥಡಲ್ಲೂ ಮಾಡ್ತೀವಿ, ಕ್ಲೋನಿಂಗ್ ಮೆಥಡಲ್ಲಿ ಹೊಸದಾಗಿ ಈ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ದೀವಿ. ಕ್ಲೋನಿಂಗ್ ಅಂದರೆ ಗಿಡದೊಂದು ಪಾರ್ಟ್ ತೊಗೊಂಡು ಬಂದುಬಿಟ್ಟು ನಾವು ಅದನ್ನು ಸಸಿಗಳನ್ನು ರೆಡಿ ಮಾಡ್ಕೊಳ್ತೀವಿ. ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ, ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಅಂತೇಳಿ ನಾವು ಒಳಗೆ ತೋರಿಸ್ತೀನಿ. ಯಾಕಂದರೆ ಈ 2 ಚೇಂಬರಿಂದ ಒಂದು ವರ್ಷಕ್ಕೆ 2 ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 3 ಲಕ್ಷ ಸಸಿಗಳನ್ನು ನಾವು ಪ್ರೊಡಕ್ಷನ್ ಮಾಡ್ತೀವಿ. ಮೇಜರಾಗಿ ಬಂದುಬಿಟ್ಟು ದಾಳಿಂಬೆ, ಲಿಂಬೆ, ಪೇರ್ಲೆ ಮತ್ತು ಅದೇ ರೀತಿಯಾಗಿ ವಾಟರ್ ಆ್ಯಪಲು ಕೆಲವೊಂದಿಷ್ಟು ಮೇಜರಾಗಿ ಈ ಕ್ಲೋನಿಂಗ್ ಮೆಥಡಲ್ಲಿ ಮಾಡ್ತೀವಿ. ಅಂದರೆ ದ್ರಾಕ್ಷಿ, ಡಾಗ್ರೇಜು. ಈ ಮೆಥಡ್ ಇಲ್ಲಿಂದ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಗಿಡದ ಬೆಳವಣಿಗೆ ಸ್ಪೀಡ್ ಇರ್ತದೆ ಮತ್ತು ರೋಗ ಮುಕ್ತ ಸಸಿಗಳನ್ನು ನಾವು ಕೊಡ್ಬೋದು. ಆ ಉದ್ದೇಶಕ್ಕೆ ನಾವು ಈ ಕ್ಲೋನಿಂಗ್ ಮೆಥಡಲ್ಲಿ ಮಾಡ್ಕೊಳ್ತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದರೊಳಗಡೆ ಬಂದುಬಿಟ್ಟು ಈ ಭಾಗ ಬಂದುಬಿಟ್ಟು ಲೆಮನ್ನು ನೀವು ನೋಡಿದರೆ ಅಲ್ಲಿ ನಾನು ಲೆಮನ್ ತೋರಿಸಿದ್ನಿ. ಒಂದೇ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಲೆಮನ್ ಅಂತೇಳಿ. ಒಂದೇ ವರ್ಷಕ್ಕೆ ಲೆಮನ್ ಪ್ರಾರಂಭ ಆಗಂಗೆ ಮಾಡೀವಿ. ಯಾಕಂದರೆ ಇದು ನೋಡ್ತಿರ್ಬೋದು, ಹೂವು ಕಾಯಿ ಕೂಡ ಈ ಸದ್ಯನೇ ಅದ. ಇದನ್ನೇನು ಮಾಡ್ತೀವಿ ಅಂದ್ರೆ ಕ್ಲೋನಿಂಗ್, ಹೂವು ಕಾಯಿ ಬಿಡೋ ಗಿಡದಿಂದನೇ ಅದಕ್ಕೆ ಪಾರ್ಟ್ ತೊಗೊಂಬಂದು ನಾವು ಚೇಂಬರ್ ಒಳಗೆ ಹಾಕಿ ಇದನ್ನು ಸಸಿ ಮಾಡೋದ್ರಿಂದ ನಮಗೆ 1 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಈಲ್ಡು. 2ನೇ ವರ್ಷದಿಂದ ನಮ್ಗೆ ಕಮರ್ಷಿಯಲಿ ಸ್ಟಾರ್ಟ್ ಆಗಿಬಿಡ್ತದೆ. ನಾನು ತೋರಿಸಿದೆ ನಿಮ್ಗೆ 500ರಿಂದ 600 ಕಾಯಿ ಒಂದು ವರ್ಷಕ್ಕೆ ಒಂದು ಗಿಡ ಕೊಡ್ತದೆ. ಅಂದರೆ ಎಕರೆಗೆ 2.5ರಿಂದ 3 ಲಕ್ಷ ಕಾಯಿ ಕೊಡ್ತದೆ. ಆ ಉದ್ದೇಶ ಇಟ್ಕೊಂಡು 7-8 ವರ್ಷ ಗಟ್ಟಲೆ ಕಾಯೋದು ಅವಶ್ಯಕತೆ ಇಲ್ಲ. ಲಿಂಬೆ, ಈ ಲಿಂಬೆ ಹೆಂಗೆ ಆಗ್ತದೆ ಅಂದರೆ ನಮ್ಮ ಅಪ್ಪ ಹಾಕಿದ್ರೆ ನಾ ತೊಗೋತಿದ್ದೆ, ಹಿಂಗೆ ಹಾಕಿತ್ತು ಈಲ್ಡು. ಈ ಸದ್ಯ ನೀವು ಹಾಕಿದ್ರೆ ಅಂದರೆ ಹೆಚ್ಚು ಕಡಿಮೆ 2ನೇ ವರ್ಷದಿಂದ ನಮಗೆ ಕಮರ್ಷಿಯಲಿ ಸ್ಟಾರ್ಟ್ ಆಗಿಬಿಡ್ತದೆ. ಆ ಉದ್ದೇಶ ಇಟ್ಕೊಂಡು ಈ ಲಿಂಬೆ ಒಂದು ಹೊಸದ ಈ ಟೋಟಲ್ ಇಂಡಿಯಾದಾಗ ಕಾಗಜಿ ಲೆಮನ್ ಕ್ಲೋನಿಂಗ್ ಮೆಥಡ್ನಾಗ ಮಾಡಿದ್ದು ಇಲ್ಲೇ. ಈ ಕ್ಲೋನಿಂಗ್ ಮೆಥಡ್ನಾಗ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಬೇಗ ಪ್ರಾರಂಭ ಆಗ್ತದೆ. ಯಾಕಂದರೆ ರೈತರಿಗೆ ವೇಟಿಂಗ್ ಪೀರಿಯಡ್ ಅನ್ನೋದು ಭಾಳಷ್ಟು ಕಡಿಮೆ ಅದ. ಆ ಉದ್ದೇಶ ಇಟ್ಕೊಂಡು ಈಗ ಬೇಗ ಪ್ರಾರಂಭ ಆಗಂಗೆ ಇದನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದನ್ನು ಬಂದುಬಿಟ್ಟು ಜಪಾನ್ ರೆಡ್ ಸಿಬೆ, ಅಲ್ಲೇನು ನೋಡಿದ್ರಲ್ಲ ಜಪಾನ್ ಸೀಡ್ಲೆಸ್ ಪೇರು ಏನದ, ಇದನ್ನು ನಾವು ಸಸಿಗಳನ್ನು ಕೂಡ ಮಾಡ್ಕೊಂಡಿದ್ದು ಕ್ಲೋನಿಂಗ್ ಮೆಥಡ್ನ್ಯಾಗ. ಇದು ಕೂಡ ಕೊಡಾಕತ್ತೀವಿ. ಇದು ನೋಡ್ತಿರ್ಬೋದು ದಾಳಿಂಬೆ, ಮೇಜರಾಗಿ ದಾಳಿಂಬೆ. ನಮ್ಮ ಮೇಜರ್ ಪ್ರೊಡಕ್ಷನ್ ಬಂದುಬಿಟ್ಟು ದಾಳಿಂಬೆ. ಯಾಕಂದರೆ ದಾಳಿಂಬೆ ಭಾಳಷ್ಟು ಸೂಕ್ಷ್ಮವಾದ ಕ್ರಾಪು. ಈಗ ನಾರ್ಮಲಾಗಿ ಗುಟ್ಟಿ ಪದ್ಧತಿ ಒಳಗೆ ಮಾಡ್ತಾರೆ, ಟಿಶ್ಯೂ ಕಲ್ಚರ್ದಾಗ ಮಾಡ್ತಾರೆ. ಗುಟ್ಟಿ ಒಳಗೆ ಏನಾಗ್ತದೆ ಅಂದ್ರೆ ಗುಟ್ಟಿ ಕಟ್ಟಿ ನಾವು ಮಣ್ಣೊಳಗೆ ಬ್ಯಾಗ್ನಾಗ ಹಾಕೋದ್ರಿಂದ ನಮ್ಮ ಮಣ್ಣಿನೊಳಗೆ ಯಾವುದಾದ್ರೂ ಡಿಸೀಸ್ ಇತ್ತಂದ್ರೆ ಬೇರೆ ರೈತರಿಗೂ ಸ್ಪ್ರೆಡ್ ಆಗಿಬಿಡ್ತದೆ. ಈ ಸಿಸ್ಟಮ್ ಕ್ಲೋನಿಂಗ್ ಮೆಥಡ್ನಾಗ ಇಲ್ಲಿ ಏನು ಮಾಡಿದ್ದೀವಿ, ಇದು ಕೋಕೋಪಿಟ್ನಾಗ ಮಾಡಿರ್ತೀವಿ. ಈ ಕೋಕೋಪಿಟ್ನಾಗ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಟೋಟಲಾಗಿ ಡಿಸೀಸ್ ಭಾಳಷ್ಟು ಕಡಿಮೆ ಬರ್ತದೆ. ಒಂದು, ಎರಡನೇದು ಇದು ಏರ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ, ರೂಟ್ ಸಿಸ್ಟಮ್ ಜಾಸ್ತಿ ಡೆವಲಪ್ಮೆಂಟ್ ಆಗ್ತದೆ. ಇದ್ರ ಈ ಕೋಕೋಪಿಟ್ ಅಂದರೆ ತೆಂಗಿನ ನಾರು, ಇದು ಸ್ಟೆರಿಲೈಸ್ಡ್ ಬಳಸ್ತೀವಿ. ಮತ್ತು ಇದರೊಳಗೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಬಳಸ್ತೀವಿ. ಇದರಿಂದ ಮೇಜರಾಗಿ ದಾಳಂಬ್ರೆಗೆ ಬರುವಂಥ ಡಿಸೀಸ್ ಏನದ ಅದು ಟೋಟಲಾಗಿ ಬರೋಂಗಿಲ್ಲ. ಆ ಉದ್ದೇಶಕ್ಕೆ ಇದನ್ನೇನು ಮಾಡ್ತೀವಿ ಅಂದರೆ ಕ್ಲೋನಿಂಗ್ ಮೆಥಡ್ನಾಗ ದಾಳಿಂಬೆ ಮಾಡ್ತೀವಿ. ಸಾಕಷ್ಟು ಡಿಮ್ಯಾಂಡ್ ಅದ, ಸಾಕಷ್ಟು ರೋಗ ಅಂದರೆ ಟೋಟಲ್ ಕ್ಲೋಸ್ಡ್ ಪಾಲಿ ಹೌಸ್ ಇರೋದ್ರಿಂದ ನಮ್ದು ಯಾವುದೂ ರೋಗ ನಮ್ಮಿಂದ ಬರೋಕ್ಕೆ ಚಾನ್ಸ್ ಇಲ್ಲ. ಇದನ್ನು ನಾವು ಹಾರ್ಡ್ನಿಂಗ್ ಮಾಡಿ ಕೊಟ್ಬಿಡ್ತೀವಿ. ನೀವು ನೋಡ್ತಿರ್ಬೋದು ಕೆಳಗೂ ಕೂಡ ನಾನು ತೋರಿಸಿದ್ದೆ, ಮದರ್ ಪ್ಲಾಂಟ್ ಕೂಡ ನಮ್ದು ಖುದ್ದದ. ಎಲ್ಲೇ ಬೇರೆ ಕಡೆಯಿಂದ ತೊಗೊಂಬಂದು ನಾವು ಸಸಿಗಳನ್ನು ಮಾಡೋದಿಲ್ಲ. ನಮ್ಮ ಮದರ್ ಪ್ಲಾಂಟಿಂದನೇ ತೆಗೆದು ನಾವು ಸಸಿಗಳನ್ನು ಮಾಡೋದ್ರಿಂದ ಸಸಿ ಕ್ವಾಲಿಟಿ ಬರ್ತಾವೆ ಮತ್ತು ರೋಗ ಮುಕ್ತ ಬರ್ತಾವೆ. ಆ ಉದ್ದೇಶ ಇಟ್ಕೊಂಡು ಇದು ನೋಡ್ತಿರ್ಬೋದು ಡಾಗ್ರೇಜ್. ನೀವು ದ್ರಾಕ್ಷಿ ನೋಡ್ತಿರಲ್ಲ, ದ್ರಾಕ್ಷಿ ಬಳ್ಳಿ ಡಾಗ್ರೇಜು. ಈ ಡಾಗ್ರೇಜ್ ಬಳ್ಳಿ ಬಂದುಬಿಟ್ಟು ನಾವು ಹೆಚ್ಚು ಕಡಿಮೆ ನಾವು ಕ್ಲೋನಿಂಗ್ ಮೆಥಡ್ನಾಗ ಸ್ಟಾರ್ಟ್ ಕೂಡ ಮಾಡಿದ್ದೀವಿ. ಡಾಗ್ರೇಜ್ ಬಂದುಬಿಟ್ಟು ನಾವು ಪ್ಲಾಂಟೇಷನ್ ಮಾಡಿದ್ಮೇಲೆ 1 ವರ್ಷ ಬೆಳೆಸಿ ಅದಾದಮೇಲೆ ಗ್ರಾಫ್ಟ್ ಮಾಡ್ತೀವಿ. ಡಾಗ್ರೇಜ್ ಅಂದರೆ ದ್ರಾಕ್ಷಿ ಬಳ್ಳಿ ಕೆಳಗಡೆ ಬಳ್ಳಿಯನ್ನು ಹಾಕಿ ಅದಾದಮೇಲೆ ಅದಕ್ಕೆ ಮೇಲ್ಗಡೆ ಗ್ರಾಫ್ಟ್ ಮಾಡ್ಕೊಂಡು ಮೇಲ್ಗಡೆ ನಮ್ಗೆ ಯಾವ ಥಾಮ್ಸನ್ ಬೇಕು, ಮಾಣಿಕ್ ಚಮನ ಬೇಕು, ಕಾಯಿ ಯಾವ್ದು ಚೆನ್ನಾಗಿ ಬಿಡ್ತದೋ ಅದನ್ನು ಕೊಡ್ತೀವಿ. ಈ ಕೆಳಗಡೆ ಏನು ಡಾಗ್ರೇಜ್ ಅದ ಇದು ಸಿಸ್ಟಮ್ ಬಂದುಬಿಟ್ಟು ನೀರು ಹೆಚ್ಚು ಕಡಿಮೆ ಆದರೆ ತಡ್ಕೊಳ್ತದೆ. ಆ ಉದ್ದೇಶಕ್ಕೆ ಈ ಡಾಗ್ರೇಜ್ ಹಾಕೊಳ್ತೀವಿ. ನಾರ್ಮಲಾಗಿ ಮಣ್ಣಿನ ಪಾಕೆಟ್ ಒಳಗೆ ಡಾಗ್ರೇಜ್ ಮಾಡ್ತಾರೆ. ಅದು ರೂಟ್ ಸಿಸ್ಟಮ್ ಭಾಳಷ್ಟು ಕಡಿಮೆ ಇರೋದ್ರಿಂದ ಪ್ಲಾಂಟೇಷನ್ ಮಾಡಿದ ತಕ್ಷಣ ಒಂದು ಹೆಚ್ಚು ಕಡಿಮೆ 7-8 ತಿಂಗಳು, 1 ವರ್ಷದ ಆದಮೇಲೂ ಗ್ರಾಫ್ಟಿಂಗ್ ಬರ್ತದೆ. 1 ವರ್ಷ ಬರೋದಿಲ್ಲ, 2 ವರ್ಷ ಮೇಂಟೈನ್ ಮಾಡಬೇಕಾಗ್ತದೆ. ಈ ಕ್ಲೋನಿಂಗ್ ಮೆಥಡ್ನಾಗ ಮಾಡಿದ್ದ ಡಾಗ್ರೇಜ್ ನಾವು ಪ್ಲಾಂಟೇಷನ್ ಮಾಡೋದ್ರಿಂದ ನಾವು 3 ತಿಂಗಳಿಗೆ ಗ್ರಾಫ್ಟಿಂಗ್ ಬರ್ತದೆ. ಅಂದರೆ ಕ್ಲೋನಿಂಗ್ ಮೆಥಡ್ನಾಗ ಮಾಡಿದ್ರಿಂದ ಭಾಳಷ್ಟು ಸ್ಪೀಡ್ ಇರ್ತದೆ. 3 ತಿಂಗಳಿಗೆ ಗ್ರಾಫ್ಟಿಂಗ್ ಬರೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಬೇಗ ಗ್ರಾಫ್ಟ್ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ 1 ವರ್ಷ 2 ವರ್ಷ ಕಾಯೋ ಅವಶ್ಯಕತೆ ಇರೋಂಗಿಲ್ಲ, ಬೇಗ ಗ್ರಾಫ್ಟ್ ಆಗ್ಬೋದು ಮತ್ತು ಭಾಳಷ್ಟು ಸ್ಪೀಡ್ ಇರ್ತದೆ. ನಾವು ಏನು ಈ ಮಮ್ಮಿ ಸಮಸ್ಯೆ ನೋಡ್ತೀವಿ, ಕಾಯಿ ಮೆತ್ತಗೆ ಆಗ್ತದೆ ಜಲ್ದಿ, ಅವೆಲ್ಲ ಸಮಸ್ಯೆ ಇದ್ರಾಗ ಬರೋಂಗಿಲ್ಲ. ಯಾಕಂದರೆ ಇದ್ರ ರೂಟ್ ಸಿಸ್ಟಮ್ ಜಾಸ್ತಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ನಮ್ಗೆ ಆಟೋಮೆಟಿಕ್ಲಿ ನಮಗೇನಾಗ್ತದೆ ಅಂದರೆ ಇದು ಗಿಡದ ಕಾಯಿ ವೇಟು ಜಾಸ್ತಿ, ಕಾಯಿ ಇದು ಬಂದರೂ ಹಿಡ್ಕೊಳ್ಳೋಂಥ ಶಕ್ತಿ ಇರ್ತದೆ. ನೀವು ರೂಟ್ ಸಿಸ್ಟಮ್ ಅಂತ ತೋರಿಸಿದ್ದು ಈಗ ರೂಟ್ ಬರಾಗ್ತದೆ. ಇದು ರೂಟ್ ಬಂದಿರೋದು ಯಾವ ಸಿಸ್ಟಮಲ್ಲಿ ರೂಟ್ ಬರ್ತದೆ ನೋಡ್ತಿರ್ಬೋದು. ಯಾಕಂದರೆ ಈ ಸಿಸ್ಟಮಲ್ಲಿ ರೂಟ್ ಬಂದಾಗ ಏನಾಗ್ತದೆ ಅಂದರೆ ನಮ್ಗೆ ಆಟೋಮೆಟಿಕ್ಲಿ ಗಿಡ ಸಟ್ಟಾಗಿ ಸ್ಪೀಡ್ ಡೆವಲಪ್ಮೆಂಟ್ ಆಗ್ತದೆ. ನಾರ್ಮಲಾಗಿ ಮಣ್ಣಾಗ ಹಾಕಿದ್ದಕ್ಕೆ ಇದಕ್ಕೆ 3-4 ತಿಂಗಳು ಡಿಫ್ರೆನ್ಸ್ ಆಗಿಬಿಡ್ತದೆ.
ಅಷ್ಟು ಸ್ಪೀಡಾಗಿ ಇದು ಡೆವಲಪ್ಮೆಂಟ್ ಆಗ್ತದೆ. ಈ ಉದ್ದೇಶ ಇಟ್ಕೊಂಡು ಇದನ್ನ ಇಲ್ಲೇನು ನಾವು ಪ್ರೊಡಕ್ಷನ್ ಆಗ್ತೀವಿ, ಇದನ್ನು ನಾವು ಹೊರಗೆ ಹಾರ್ಡ್ನಿಂಗ್ ಯೂನಿಟಿಗೆ ಶಿಫ್ಟ್ ಮಾಡಿಕೊಂಡು ಹಾರ್ಡ್ನಿಂಗ್ ಮಾಡ್ತೀವಿ. ಆ ಕಡೆ ಡಿವಿಷನ್ ಬಂದುಬಿಟ್ಟು ಡಾಗ್ರೇಜೇ ಮಾಡಾಕತ್ತೀವಿ, ಅಂದರೆ ಡಾಗ್ರೇಜ್ ಶಿಫ್ಟಿಂಗ್ ನಡೀತಿದೆ, ನಿಮ್ಗೆ ತೋರಿಸ್ಬೋದು, ನೋಡ್ತಿರ್ಬೋದು. ಇದ್ರಾಗ ಬಂದ್ಬಿಟ್ಟು ಮೇಜರಾಗಿ ದಾಳಿಂಬೆ ಹೊರಗಡೆ ಶಿಫ್ಟ್ ಮಾಡೀವಿ. ಯಾಕಂದರೆ ದಾಳಿಂಬೆ ರೋಗ ಜಾಸ್ತಿ ಬರೋದ್ರಿಂದ ಈ ಮೆಥಡ್ನಾಗ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ರೋಗ ಕೂಡ ಭಾಳಷ್ಟು ಕಡಿಮೆ ಅದಾವ. ಲಿಂಬೆನೂ ಹೇಳಿದ್ದೆ ನಾನು, ಕ್ಲೋನಿಂಗ್ ಮೆಥಡ್ನಾಗ ಫಸ್ಟ್ ಟೈಮ್ ಟ್ರಯಲ್ ಮಾಡಿ ಸಕ್ಸಸ್ ಆಗಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇದು ಡಾಗ್ರೇಜ್ ಕೂಡ ನಾವು ಇದು ಪೂರ್ತಿ ಡಾಗ್ರೇಜ್ ಯೂನಿಟು ಡಾಗ್ರೇಜ್ ಮಾಡ್ತೀವಿ. ದ್ರಾಕ್ಷಿ ಬಳ್ಳಿ ಏನು ಕಾಡು ಬಳ್ಳಿ ಅಂತ ಏನು ಕರಿತಲ್ಲ ತೋರಿಸಿದ್ದೆಲ್ಲ, ಅದನ್ನು ಈ ಸಿಸ್ಟಮ್ದಾಗ ಹಾಕೊಂಡು ಗ್ರೀಡಿಂಗ್ ನಡೀತದೆ. ಪೂರ್ಣ ಡಾಗ್ರೇಜ್ ಬೇಗ ನಮಗೆ ಗ್ರಾಫ್ಟಿಂಗ್ ಬರ್ತದೆ. ಆ ಉದ್ದೇಶ ಇಟ್ಕೊಂಡು ಇದನ್ನು ಡಾಗ್ರೇಜ್ ಹೆಚ್ಚು ಕಡಿಮೆ 1 ಲಕ್ಷ ಸಸಿಗಳನ್ನು ಈಗ ಪ್ರೊಡಕ್ಷನ್ ಕೂಡ ಮಾಡ್ತಿದ್ದೀವಿ. ಮತ್ತು ಈ ಡಿವಿಷನ್ದಾಗ ನೀವು ಬಂದುಬಿಟ್ಟು ಉಳಿದಿದ್ದೆಲ್ಲ ಮಾವು ಗಿವು ಎಲ್ಲ ತೋರಿಸ್ತೀನಿ ಬರ್ರಿ. ಆ ಕಡೆ ಕಡಿತ ಇಲ್ಲೇನು ಮಾಡ್ಕೊಂಡಿದ್ದೀವಿ ಅಂದರೆ, ಇದು ಜೀವಾಮೃತ ಅಂದರೆ ನಮಗೇನು ಈಗ ಕೆಳಗಡೆ ಪ್ಲಾಂಟೇಷನ್ಗೆ ಬೇಕೋ ಅದನ್ನೆಲ್ಲ ನಾವು ಇಲ್ಲೇ ರೆಡಿ ಮಾಡ್ಕೊತೀವಿ. ಇದು ಜೀವಾಮೃತ ಟ್ಯಾಂಕು, ಜೀವಾಮೃತ ಫಿಲ್ಟರ್ ಮಾಡ್ಕೊಂಡು ನಾವು ಕೆಳಗಡೆ ಗೊಬ್ಬರ ಕೊಡೋ ವ್ಯವಸ್ಥೆ ಮಾಡ್ಕೊಂಡು. ಇದು ಬಂದುಬಿಟ್ಟು ಮೀನಿನ ವೇಸ್ಟ್, ನಮ್ಮಲ್ಲಿ ಕೋಲಾರ ಅಂದ್ರೆ ಮೀನಿಗೆ ಫೇಮಸ್ ಅದ. ಆ ಉದ್ದೇಶ ಇಟ್ಟುಕೊಂಡು ಈ ಇದರಲ್ಲಿ ಏನು ಮಾಡ್ತೀವಿ, ನಮ್ಮಲ್ಲಿ ಏನು ಮೀನಿನ ವೇಸ್ಟ್ ಸಿಗ್ತದೆ ಅಂದರೆ ವೇಸ್ಟ್ ಇದ್ದಿದ್ದು ಹೊಳಿಗೆ ಚೆಲ್ತಾರೆ, ಅದನ್ನು ನಾವು ಇದ್ರಾಗ ತಂದು ಹಾಕೊಂಡು ಏನು ಮಾಡ್ತೀವಿ ಅಂದರೆ, ನೀರು ಬಿಟ್ಟುಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ಸ್ವಲ್ಪ ಡಿಕಂಪೋಸರ್ ಹಾಕೊಂಡ್ವಿ ಅಂದರೆ ಕೊಳೆತು ಇದಕ್ಕೆ ಅಮಿನೋ ಆ್ಯಸಿಡ್ ತಯಾರಾಗಿ ಹೊರಗೆ ಬರ್ತದೆ. ಇದನ್ನು ಕೊಡೋದ್ರಿಂದ ಗಿಡದ ಬೆಳವಣಿಗೆ ಮತ್ತು ಗ್ರೋತ್ ಭಾಳಷ್ಟು ಸ್ಪೀಡ್ ಇರ್ತದೆ. ಈ ಕಡೆ ಬಂದುಬಿಟ್ಟು ಗೋಕೃಪಾಮೃತ ತಯಾರು ಮಾಡ್ಕೊಳ್ತೀವಿ ಈ 2 ಟ್ಯಾಂಕ್ ಒಳಗಡೆ. ಈ 2 ಟ್ಯಾಂಕ್ ಒಳಗಡೆ ಬಂದುಬಿಟ್ಟು ನಾವು ಎರೆಜಲ ತಯಾರು ಮಾಡ್ಕೊತೀವಿ. ಎರೆಜಲನ ಹೊರಗೆ ತಗೋತೀವಿ, ಇಲ್ಲಿ ತಗೊಂಡು ನಾವು ಪ್ಲಾಂಟ್ಗಳಿಗೆ ಕೊಡ್ತೀವಿ. ಇವೆಲ್ಲ ಕೊಡೋದ್ರಿಂದ ಏನಾಗ್ತದೆ, ಗಿಡದ ಮಣ್ಣಿನ ಸಾಯಿಲ್ ಕಾರ್ಬನು ಇನ್ಕ್ರೀಸ್ ಆಗ್ತದೆ. ಒಂದು ಎರಡನೇದ್ದು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಗಿಡದ ರೆಸಿಸ್ಟೆಂಟ್ ಪವರ್ ಕೂಡ ಹಾಗೆ ಹೆಚ್ಚಾಗ್ತದೆ. ಇದು ಬಂದುಬಿಟ್ಟು ನೋಡ್ತಿರ್ಬೋದು. ಆ್ಯಕ್ಚುಲಿ ನಾರ್ಮಲಾಗಿ ದ್ರಾಕ್ಷಿ ಏನು ಮಾಡ್ತಾರಪ್ಪ ಅಂದರೆ ಡಾಗ್ರೇಜ್ ಹಾಕಿ ಗ್ರಾಫ್ಟ್ ಮಾಡ್ಕೊಳ್ತಾರೆ. ಇದು ಬಂದುಬಿಟ್ಟು 1 ವರ್ಷಕ್ಕೆ ಗ್ರಾಫ್ಟ್ ಆಗಂಗೆ ಇದನ್ನ ಇಲ್ಲೇ ಗ್ರಾಫ್ಟ್ ಮಾಡಿ ಕೊಟ್ಬಿಟ್ಟಿರ್ತೀವಿ. 5 kg ಬ್ಯಾಗ್ನಾಗ ಇಲ್ಲೇ ಗ್ರಾಫ್ಟ್ ಮಾಡಿ ನಾವು ರೈತರಿಗೆ ಕೊಡೋದ್ರಿಂದ ಏನಾಗ್ತದೆ ಅಂದರೆ 1 ವರ್ಷಕ್ಕೆ ಅವ್ರ ಕಾಯಿನೂ ತೊಗೋಬೋದು. ಆ ಉದ್ದೇಶ ಇಟ್ಕೊಂಡು ಇದನ್ನು ನಾವು ಈ ಒಂದು 30,000 ಸಸಿಗಳನ್ನು ಮಾಡ್ಕೊಂಡಿದ್ದೀವಿ. ಆ ಕಡೆ ಎಲ್ಲ ಭಾಳಷ್ಟು ಮಾವು, ತೆಂಗು, ಸ್ಟಾರ್ ಫ್ರೂಟು, ಎಲ್ಲ ಲಕ್ಷ್ಮಣ ಫಲ, ರಾಮಫಲ, ಆ ಕಡೆ ಎಲ್ಲ ಅಲ್ಲಿ ಬೇರೆ ಕಡೆ ಡಿವಿಷನ್ ಅದ, ಆ ಕಡೆ ಮಾಡ್ಕೊಂಡಿದ್ದೀವಿ. ಈ ಡಿವಿಷನ್ ಒಳಗೆ ಬಂದುಬಿಟ್ಟು ಇದು ಲೆಮನ್, ಇದು ಸೀಡ್ ಲೆಮನ್, ಬೀಜ ಹಾಕಿ ಡೆವಲಪ್ಮೆಂಟ್ ಮಾಡಿರೋದು ಲೆಮನ್ನು. ಆ ಕಡೆ ಬಂದುಬಿಟ್ಟು ಚಿಕ್ಕು, ಇದು ಬಂದುಬಿಟ್ಟು ಮಿರಾಕಲ್ ಫ್ರೂಟ್ ಅಂತ ಹೇಳಿ. ಅಂದರೆ ಮಿರಾಕಲ್ ಅಂದರೆ ಈ ಹಣ್ಣು ತಿಂದು ನೀವು ಏನೇ ಹುಳಿ ತಿಂದ್ರೂ ಸಹಿತ ನಿಮಗೆ ಅದು ಸ್ವೀಟ್ನೆಸ್ ಅನ್ನಿಸ್ತದೆ. ನಿಂಬೆಕಾಯಿ ನೀವು ಈ ಹಣ್ಣು ತಿಂದು ನಿಂಬೆಕಾಯಿ ತಿಂದ್ರೂ ನೀವು ಮೋಸಂಬಿ ತಿಂದಾಗ ಅಂದ್ರೆ ಹಣ್ಣು ಸ್ವೀಟ್ ಬರ್ತದೆ. ಆ ಉದ್ದೇಶ ಇಟ್ಕೊಂಡು ಅದು. ಈ ಕಡೆ ಬಂದುಬಿಟ್ಟು ಇದು ಬ್ರೆಡ್ ಫ್ರೂಟ್ ಅಂಥೇಳಿ. ಇಲ್ಲಿ ಮಣ್ಣಿನೊಳಗೆ ಸೀಡ್ ಹಾಕಿ ಗ್ರಾಫ್ಟ್ ಮಾಡೋ ಪದ್ಧತಿ ಒಳಗೆ ಇಲ್ಲಿ ಮಾಡ್ಕೊಳ್ತೀವಿ. ಆ ಉದ್ದೇಶ ಇಟ್ಕೊಂಡು ಇದು ಬಂದುಬಿಟ್ಟು ನೋಡ್ತಿರ್ಬೋದು, ಮೋಸಂಬಿ, ಅದು ಆ್ಯಪಲ್ ಬೆರ್ರು, ವೈಟ್ ಜಾಮೂನು, ಹಲಸು, ಆರೆಂಜು, ಆ ಕಡೆ ಬಂದುಬಿಟ್ಟು ಮಾವು. ಈ ಸಿಸ್ಟಮ್ದಾಗ ಈ ಡಿವಿಷನ್ದಾಗ ಸೀತಾಫಲ, NMK ಗೋಲ್ಡು, ಈ ಡಿವಿಷನ್ದಾಗ ಎಲ್ಲ ಥರ ಸಸಿಗಳನ್ನು ನಾವು ಮಾಡ್ಕೊಂಡಿದ್ವಿ. ಟೋಟಲ್ ನಮ್ಮಲ್ಲಿ ಬಂದುಬಿಟ್ಟು 30 ರಿಂದ 35 ಥರ ಹಣ್ಣಿನ ಸಸಿಗಳನ್ನು ನಾವು ಮಾಡ್ಕೊಳ್ತೀವಿ. ಯಾಕಂದ್ರೆ ಈಗ ಮೇಜರಾಗಿ ನಮ್ಮ ಭಾಗದಾಗ ಏನು ಸಮಸ್ಯೆ ಆಗಾಕತ್ತದಪ್ಪ ಅಂದರೆ ಈ ಸಸಿಗಳಂದೆ, ಅಂದರೆ ಯಾವುದೋ ಕೊಟ್ಟು ಏನೋ ಹೋಗಿಬಿಡ್ತಾರೆ ಆಂಧ್ರದವರು ಎಲ್ಲೊಂದು ಮುಂದೆ. ಮುಂಚೆ ಏನಾಗ್ತಿತ್ತು ಅಂದರೆ ಕೊಟ್ಟು ಹೋಗಿಬಿಡ್ತಿದ್ರು, ರೈತರಿಗೆ ಕರೆಕ್ಟಾಗಿರೋ ಗೈಡ್ಲೈನ್ಸು ರೈತರಿಗೆ ಸಿಗ್ತಿರಲಿಲ್ಲ. ಹಾಗಾಗಿ ಸಾಕಷ್ಟು ರೈತರು ಫೇಲ್ ಆಗ್ತಿದ್ರು. ಯಾಕಂದರೆ ನಾವು ಫೇಲ್ ಆಗೋ ಉದ್ದೇಶನ ಅಲ್ಲಿ, ಯಾಕಂದರೆ ಒಂದು ಕರೆಕ್ಟ್ ಗೈಡ್ಲೈನ್ಸ್ ಇರಲಿಲ್ಲ. ನಾವು ಮಾಡಿದ್ವಿ ಕರೆಕ್ಟಾಗಿ, ಗೈಡ್ಲೈನ್ಸ್ ಇರಲಾರ್ದು ಸಾಕಷ್ಟು ಜನ ನಾವು ಫೇಲ್ ಹಾಕ್ಕೊಂಡಿದ್ವಿ. ಯಾಕಂದರೆ ಏನಾಗ್ತದೆ, ತೊಗೊಂಬರ್ತೀವಿ, ಹಾಕಿಬಿಡ್ತೀವಿ, ಬೆಳೆಸ್ತೀವಿ, ಆದರೆ ಯಾವ ಸಿಸ್ಟಮಲ್ಲಿ ಬೆಳೆಸಬೇಕು, ಯಾವ ಸಿಸ್ಟಮಲ್ಲಿ ಕಟಿಂಗ್ ಮಾಡಬೇಕು, ಯಾವ ಸಿಸ್ಟಮಲ್ಲಿ ಕಾಯಿ ಹಿಡಿಬೇಕು, ಮಾರ್ಕೆಟ್ ಹೆಂಗೆ ಮಾಡಬೇಕು ಅನ್ನೋ ಗೈಡ್ಲೈನ್ಸೇ ಇರಲಿಲ್ಲ ಅಂದ್ರೆ ಹಾಕಿ ನಾವು ಫೇಲ್ಯೂರ್ ಆಗಿದ್ದ ರೈತರು ಸಾಕಷ್ಟು ನೋಡಿನ. ಆ ಉದ್ದೇಶಕ್ಕೆ ಫೇಲ್ಯೂರ್ ಅನ್ನೋಕ್ಕಿಂತ ನೀವು ನೀಟಾಗಿ ಅದನ್ನು ಮೊದಲೇ ಮಾಡೋಕ್ಕಿಂತ ಮುಂಚೆ ಒಂದು 10 ತಿಂಗಳಲ್ಲಿ ನೋಡಿ ಮಾಡ್ಕೊಳ್ಳೋದು ಭಾಳಷ್ಟು ಉತ್ತಮ. ಇದು ಬಂದುಬಿಟ್ಟು ನಮ್ಮಲ್ಲಿ ಸಿಗುವಂಥ ಹಣ್ಣಿನ ಸಸಿಗಳು ಯಾವ್ಯಾವ ಸಿಗ್ತಾವೆ ಅಂಥೇಳಿ ಇದನ್ನ ಪೂರ್ಣ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿವಿ. ಇದನ್ನು ಬಿಟ್ಟು ಹೆಚ್ಚು ಕಡಿಮೆ ಒಂದು 10-15 ಥರ ಹಣ್ಣಿನ ಸಸಿಗಳನ್ನು ಕೂಡ ನಾವು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಇದ್ರನ್ನು ಇದು ಹಳೆಯ ಇದು ಏನೇನದು ಇದರಲ್ಲಿ ಅದ. ಆ ಕಡೆ ಬಂದುಬಿಟ್ಟು ನೀವು ನೋಡ್ತಿರ್ಬೋದು ಎಲ್ಲ ಥರ ಇನ್ನೂ ಅಲ್ಲಿ ಬೇರೆ ಬೇರೆ ಥರಗಳ ಸಸಿಗಳನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಡೆಯೂ ಸ್ವಲ್ಪ ಸಸಿಗಳು ಅದಾವೆ. ಆ ಉದ್ದೇಶ ಇಟ್ಕೊಂಡು
ಯಾವುದೇ ರೈತರಾಗಲಿ, ಈಗ ನಾವು ನೋಡ್ತಿರ್ಬೋದು ಸಾಕಷ್ಟು ರೈತರನ್ನ ನಾನು ನೋಡ್ತೀನಿ, ಹಾಕ್ತೀರಿ ನೀಟಾಗಿ ಮೇಂಟೆನೆನ್ಸ್ ಮಾಡೋಕ್ಕಾಗಂಗಿಲ್ಲ. ಸಾಕಷ್ಟು ಜನ ಬರ್ತಾರೆ, ನಾನು ಇನ್ನೊಂದು ತೋಟ ಮಾಡ್ಬೇಕಂತದಂತ ಅಂತಾರೆ, ಪ್ಲಾಂಟೇಶನ್ ಮಾಡ್ಕೊಳ್ತಾರೆ. ಮಾಡ್ಕೊಂಡು ಆದಮೇಲೂ ಏನು ಮಾಡ್ತಾರೆ ಅಂದ್ರೆ ನೀಟಾಗಿ ಮೇಂಟೆನೆನ್ಸ್ ಮಾಡ್ಲಾರ್ದಂಗೆ ಅಲ್ಲಿ ಜಾಬ್ ಮಾಡ್ತಿರ್ತಾರೆ. ಜಾಬ್ ಮಾಡ್ಕೋತ ಇದನ್ನು ಮಾಡಬೇಕು ಅಂತೇಳಿ ಬರ್ತಾರೆ. ಅದನ್ನ ಅರ್ಧ ಮಾಡಿ, ಅಂದರೆ ಪೂರ್ಣ ಮಾಡಬೇಕು, ಇದನ್ನಾದರೂ ಮಾಡಬೇಕು, ಇಲ್ಲ ಅರ್ಧ ಜಾಬು ಅರ್ಧ ಇದು ಅಂದಾಗ ಏನಾಗ್ತದೆ, ನೀಟಾಗಿ ಮೇಂಟೈನ್ ಆಗ್ಲಾರಂಗೆ ಫೇಲ್ಯೂರ್ ಆಗ್ತಾರೆ. ಒಕ್ಕಲ್ತನ ಲಾಸ್ನಾಗ ಅದಂಥೇಳಿ ಬಿಟ್ಟು ಹೋಗಿಬಿಡ್ತಾರೆ. ಈ ಸಾಕಷ್ಟು ಜನ ನೋಡ್ತೀನಿ, ಸಾಕಷ್ಟು ಜನ ಕೇಳ್ಕೊಂಡು ಬರ್ತಾರೆ, ಸರ್ ನಾ ಯಾವ ಕ್ರಾಪ್ ಮಾಡೋದು ಸರ್, ಈಗ ಲಾಭ ಆಗೋದು ಯಾವುದದ, ಲಾಭ ಜಾಸ್ತಿ ಬೇಕು, ಖರೆ ಮೇಂಟೆನೆನ್ಸ್ ಇರಬಾರ್ದು ಅಂತೇಳಿ ಬರ್ತಾರೆ. ಸ್ವಲ್ಪ ಪ್ರಮಾಣ ಆದರೂ ಲಾಭ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಪ್ರಮಾಣ ಆದರೂ ಮೇಂಟೆನೆನ್ಸ್ ಇದ್ದೇ ಇರ್ತದೆ. ಆ ಉದ್ದೇಶ ಇಟ್ಕೊಂಡು ಇದು ನೋಡ್ತಿರ್ಬೋದು, ಇದು ಚೆರ್ರಿ ಗಿಡ. ಇಲ್ಲೇನು ಮಾಡ್ತೀವಿ ಅಂದರೆ ದನದ ಪೂರ್ಣ ಪ್ರಮಾಣ ಸ್ಲರಿಗಿರಿ ಬಂದು ನಾವು ಸ್ಟೋರ್ ಆಗಂಗೆ ಮಾಡ್ಕೊಂಡಿದ್ದೀವಿ ಸಣ್ಣ ಪ್ರಮಾಣದಲ್ಲಿ. ಯಾಕಂದರೆ ಒಂದು ಜವಾರಿ, ಗೀರು ಮತ್ತು ಎಮ್ಮೆ ಇವುಗಳನ್ನ ಸಾಕೊಂಡಿದ್ದೀವಿ. ಇಲ್ಲೇನು ಬರ್ತದೆ ಅಂದರೆ ಅಲ್ಲೆಲ್ಲ ಸ್ಲರಿ ಗಂಜಲೆ ಏನು ತೊಳೆದು ಬಿಟ್ಟಿರ್ತೀವೋ ಅದು ಬಂದು ಇಲ್ಲಿ ಬೀಳ್ತದೆ. ಇದರಲ್ಲಿ ಕೆಳಗೆ ಕಡಿ ಗಿಡಿ ಹಾಕೊಂಡು ಸ್ವಲ್ಪ ಒಂದು ಸಣ್ಣ ಪೈಪ್ ಹಾಕೊತೀವಿ. ಇದು ಈ ಕಡೆ ಬಸ್ಸದು ಬರ್ತದೆ. ಇದನ್ನೇನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಡ್ರಿಪ್ಪಿಗೆ ಒತ್ಸೋದಾಗಲಿ ಅಥವಾ ಇದರಿಂದ ತೊಗೊಂಡು ಡೈರೆಕ್ಟ್ ಪ್ಲ್ಯಾಂಟಿಗೆ ಡ್ರಂಚ್ ಮಾಡೋದಾಗಲಿ ಈ ಸಿಸ್ಟಮ್ದಾಗ ನಾವು ಮಾಡ್ಕೊಳ್ತೀವಿ. ನಾವು ಉದ್ದೇಶ ಇಟ್ಕೊಂಡು ಸ್ವಲ್ಪ ದನಗಳನ್ನು ಮಾಡ್ಕೊಂಡ್ವಿ. ಯಾಕಂದರೆ ಒಂದು 10 ಎಕರೆ ಮೇಂಟೈನ್ ಮಾಡ್ತಿರೋ ಒಂದೇ ದನ ಸಾಕು ನಮಗೆ ಅಷ್ಟು. ಯಾಕಂದ್ರೆ ಅದರಿಂದ ಜೀವಾಮೃತ ಮಾಡೋದಾಗಲಿ, ಗೋಕೃಪಾಮೃತ ಮಾಡೋದಾಗಲಿ, ಸ್ಲರಿ ಮಾಡೋದಾಗಲಿ, ಎರೆಜಲ ಮಾಡೋದಾಗಲಿ, ಇವನ್ನೆಲ್ಲ ಮಾಡ್ಕೊಂಡ್ರೆ ಒಂದೇ ಆಕಳದಿಂದ 10 ಎಕರೆ ಮೇಂಟೈನ್ ಮಾಡ್ಬೋದು. ಯಾಕಂದ್ರೆ ಅಂಥ ಆ ಆಕಳ ಸಗಣಿ ಒಳಗೆ ಇರುವಂಥ ದನದ ಸಗಣಿ ಒಳಗೆ ಶಕ್ತಿ ಇರ್ತದೆ. ಆ ಉದ್ದೇಶ ಇಟ್ಕೊಂಡು ಈ ಸ್ವಲ್ಪ ದನ ಮಾಡ್ಕೊಂಡೀವಿ. ಯಾಕಂದ್ರೆ ಮೇಂಟೈನ್ ಸ್ವಲ್ಪ ಕಷ್ಟ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಈ ಉದ್ದೇಶ ಇಟ್ಕೊಂಡು ಗೀರ್ದು ಇದೆಲ್ಲ ಸ್ಲರಿ ಎಲ್ಲ ಇಲ್ಲೇನು ತೊಳೆದಿರ್ತೀವಿ ಆ ಕಡೆ ಹೋಗ್ತದೆ. ಈ ಸಿಸ್ಟಮ್ದಾಗ ಇದನ್ನೆಲ್ಲ ಕಣಿಗೆ ಎಲ್ಲ ಸ್ಟೋರ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ತಿದ್ವಿ. ಚೆನ್ನಾಗದ. ಆ ಗೀರಾಗಳನ್ನ ಹೆಚ್ಚು ಕಡಿಮೆ ನಮಗೊಂದು 3-4 ಲೀಟ್ರ್ ಹಾಲು ಕೊಡಾಕತ್ತದೆ. ಅದು ಜವಾರಿನೂ ಒಂದು 2-3 ಲೀಟ್ರ್ ಹಾಲು ಕೊಡ್ತದೆ, ಎಮ್ಮಿನೂ ಒಂದು 2-3 ಲೀಟ್ರ್ ಹಾಲು ಕೊಡ್ತದೆ.